ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೇನೆ. ಇವತ್ತು ನಾನು ಮನೆಯಲ್ಲಿ ಪಾಕ ಇಲ್ಲದೆ ರವೆ ಉಂಡೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡೋದರಿಂದ ನನ್ನ ವಿಡಿಯೋಗಳು ಮೊದಲು ನಿಮಗೆ ಸಿಗ್ತದೆ. ಆದ್ದರಿಂದ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿ. ಈಗ ನಾನು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ನಿಮಗೆ ಯಾವುದು ಬೇಕೋ ಆ ಡ್ರೈ ಫ್ರೂಟ್ಸ್ ಹಾಕಿ ತುಪ್ಪದಲ್ಲಿ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಬೇಕು. ನಾನು ಇದರಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿ ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ನೋಡಿ, ಡ್ರೈ ಫ್ರೂಟ್ಸ್ ಹುರ್ಕೊಂಡಾದ ನಂತರ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಆ ಕಾದಿರೋ ತುಪ್ಪಕ್ಕೆ ಈಗ ನಾನು ರವೆ ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ರವೆ ಹಾಕ್ಕೊಳ್ಳಿ. ನಾನು ಅರ್ಧ kg ರವೆಯಿಂದ ಉಂಡೆ ಮಾಡ್ತಾಯಿದ್ದೇನೆ. ಈಗ ರವೆ ಹಾಕ್ಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ತುಪ್ಪದ ಸ್ಮೆಲ್ ಬರೋ ತನಕ, ರವೆ ಸ್ಮೆಲ್ಲು, ತುಪ್ಪದ ಸ್ಮೆಲ್ ಘಮ ಅಂತ ಬರಬೇಕು. ಆ ಥರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಮತ್ತು ಕೈ ಬಿಡದೆ ರವೆಯನ್ನು ಆಡಿಸ್ತಾ ಇರಬೇಕು. ಯಾಕಂದರೆ ರವೆ ಜಾಸ್ತಿ ಕಪ್ಪಾದರೆ ಉಂಡೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಅದನ್ನು ಹುರಿತಾ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಆನಂತರ ಅದು ಸ್ಮೆಲ್ ಬರಲಿಕ್ಕೆ, ಸ್ಮೆಲ್ ಅಂದರೆ ಒಂಥರ ತುಪ್ಪ ಸ್ಮೆಲ್ ಬರ್ತದೆ. ಹಂಗೆ ಬರೋ ತನಕ ಹುರ್ಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ ಸಕ್ಕರೆ ಹಾಕಿ ಸಕ್ಕರೆ ಪೌಡ್ರ್ ಮಾಡ್ಕೋಬೇಕು. ಈಗ ನೋಡಿರಿ, ನಾನು ನೋಡ್ತಿರ್ಬೇಕಲ್ಲ, ನಾನು ಸಕ್ಕರೆ ಪೌಡ್ರ್ ಮಾಡಿಕೊಂಡು ಬಿಸಿ ಇರುವ ರವೆದ ಮಿಶ್ರಣಕ್ಕೆ ಅದನ್ನು ಹಾಕ್ತಾಯಿದ್ದೇನೆ, ಸಕ್ಕರೆಯನ್ನು. ಆದ ನಂತರ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಪಾತ್ರೆಗೆ ಸೈಡಲ್ಲಿ ಎತ್ತಿಟ್ಕೋಬೇಕು. ಅದೇ ಪಾತ್ರೆಯಲ್ಲಿ ನಿಮಗೆ ಲಡ್ಡು ಕಟ್ಟೋಕ್ಕೆ ಕೈಗೆ ಬಿಸಿ ಆಗ್ತದೆ, ಅದಕ್ಕೆ ಸೈಡ್ ಎತ್ತಿಟ್ಕೋಬೇಕು. ಆನಂತರ ಒಂದು 4-5 ಏಲಕ್ಕಿ ಪೌಡ್ರನ್ನು ಪುಡಿ ಮಾಡಿ ಅದಕ್ಕೆ ಸೇರಿಸ್ಕೋಬೇಕು. ನೋಡಿ, ನಾನು ಮತ್ತು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೇನೆ. ಡ್ರೈ ಫ್ರೂಟ್ಸ್ ಸ್ವಲ್ಪ ಕಾಯಿಸಿರೋ ತುಪ್ಪ ಹಾಕ್ತಾಯಿದ್ದೇನೆ. ಫಸ್ಟಿಗೆ ತುಪ್ಪ ಹಾಕಿ ಹುರ್ಕೊಂಡಿದ್ದರೆ, ಫಸ್ಟ್ ಟೈಮ್ ಮಾಡೋರಿದ್ದರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಫ್ಲೇವರ್ ಚೆನ್ನಾಗಿ ಬರ್ತದೆ. ಈಗ ನೋಡಿ, ನೀವೆಲ್ಲ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಹೀಗೆ ಉಂಡೆ ಆಗ್ತದ ಅಂತ ನೋಡಿ ಸ್ವಲ್ಪ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ನೋಡಿ ನಾನು ತೋರಿಸ್ತಾ ಇದ್ದೇನಲ್ಲ, ಆ ಥರ ಕೈಗೆ ಇದಾಗಬೇಕು. ಈಗ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಕಾಯಿಸಿ ಆರಿಸಿರೋ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಲಡ್ಡು ತಯಾರಿಸಿ. ನೋಡಿರಿ, ನಾನೀಗ ತಯಾರಿಸಿದ್ದೇನಲ್ರಿ ಲಡ್ಡು, ಒಂದು 20 ಲಡ್ಡು ಆಗಿದೆ, ಒಂದು ಅರ್ಧ kgಯಲ್ಲಿ. ನೋಡ್ತಾ